ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ನನ್ನ ಸಮಸ್ತ ಧರ್ಮವಾಣಿ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳ ಗ್ರಹಗಳ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಕನ್ಯಾ ರಾಶಿಯವರಿಗೆ ಲಗ್ನದಲ್ಲಿ ಶುಕ್ರನ ಸಂಚಾರ ಇದೆ. 2ನೇ ಮನೆ ಅಧಿಪತಿ ಬೇರೆ ಆಗಿರ್ತಾನೆ ಶುಕ್ರ, 9ನೇ ಮನೆ ಅಧಿಪತಿ ಕೂಡ ಹೌದು. ಸೊ ಒಳ್ಳೆ ಸಮಯ ಅಂತೂ ನಿಜ. ಯಾಕಂದರೆ ಫಿನಾನ್ಷಿಯಲ್ ಸ್ಟೇಟಸ್ ತುಂಬ ಚೆನ್ನಾಗಾಗುತ್ತೆ. ಮತ್ತು ನಿಮಗೆ ತುಂಬ ದಿವಸಗಳಿಂದ ಯಾರಾದರೂ ಹಣ ಕೊಡಬೇಕಾಗಿದ್ರೆ ಹಣ ಬಂದು ಕೈಗೆ ಸೇರುವಂಥದ್ದು. ಆದರೆ ವಿಪರೀತವಾದ ಖರ್ಚು ಆಗ್ತಾ ಇರುತ್ತೆ. ಶುಕ್ರ ಲಗ್ನದಲ್ಲಿ ಇದಾನಲ್ಲ, ಈಗ ವಿಲಾಸಿ ಜೀವನ ಆಗ್ಬಿಡುತ್ತೆ ನಿಮಗೆ. ಅದ್ರಾಗ ಹಬ್ಬದ ಸೀಸನ್ ಬೇರೆ ಬಂದಿದೆ, ವರಮಹಾಲಕ್ಷ್ಮಿ ಹಬ್ಬ ಅದು ಇದು ಅಂತ ಹಬ್ಬಗಳಂತೂ ಖಂಡಿತ ಬರುತ್ತೆ. ಶ್ರಾವಣ ಮಾಸ ಬೇರೆ ಅಲ್ವಾ. ಸೊ ಏನಾಗುತ್ತೆ, ಖರ್ಚು ಮೇಲೆ ಖರ್ಚು. ನೀವೇನೋ ತೊಗೋಬೇಕು, ಒಂದು ತೊಗೊಬೇಕಂದ್ರೆ ಅದ್ರ ದೊಡ್ಡ ರೇಟ್ ದುಪ್ಪಟ್ಟು ಕೊಡೋವಂಥದ್ದು, ಅಥವಾ ಒಂದು ವಸ್ತು ತೊಗೊಳಕ್ಕೆ ಹೋಗಿ ಒಂದು 10 ವಸ್ತು ತೊಗೊಳೋದು. ಈ ರೀತಿ ಏನಾಗುತ್ತೆ, ಖರ್ಚು ಜಾಸ್ತಿ ವಿಪರೀತವಾಗಿ ಆಗ್ತಾ ಇರುತ್ತೆ. ಜೊತೆಗೆ ನಿಮಗೆ 12ನೇ ಮನೆಗೆ ಸೂರ್ಯ ಬರ್ತಾನೆ 17ನೇ ತಾರೀಕಿನ ನಂತರ. ಅದಕ್ಕೆ ಮುಂಚೆ ಪರವಾಗಿಲ್ಲ, 11ರಲ್ಲಿ ಸೂರ್ಯ ಇರೋವರೆಗೂ ನಿಮಗೆ ಎಲ್ಲ ರೀತಿಯಾದ ಕೆಲಸಗಳು ಅನುಕೂಲಕರವಾಗಿ ಆಗ್ತಿರುತ್ತೆ. ಯಾವುದೋ ಒಂದು ದೊಡ್ಡ ವ್ಯಕ್ತಿ ಸೈನ್ ಆಗಬೇಕು, ಈಸಿಯಾಗಿ ಆಗ್ಬಿಡುತ್ತೆ. ಯಾರೋ ಒಬ್ರು ಮೀಟ್ ಮಾಡಬೇಕು, ಈಸಿಯಾಗಿ ಕೆಲಸ ಆಗ್ಬಿಡುತ್ತೆ. ನಿಮ್ಮ ಮೇಲಧಿಕಾರಿಗಳಿಂದ ಯಾವುದೇ ರೀತಿ ಸಮಸ್ಯೆ ಇರಲ್ಲ, ಒಳ್ಳೆ ಹೊಗಳಿಕೆ ಎಲ್ಲ ಚೆನ್ನಾಗಿರುತ್ತೆ. 17ನೇ ತಾರೀಕಿನ ನಂತರ ಸಮಸ್ಯೆನೂ ಶುರುವಾಗುತ್ತೆ. ಏನಂತಂದರೆ, ನಿಮ್ಮ ಮೇಲಧಿಕಾರಿಗಳು ಯಾರಾದರೂ ಇದ್ದರೆ ಅವ್ರ ಕಡೆಯಿಂದ ಯಾವಾಗಲೂ ಕಿರಿಕಿರಿ ಆಗುವಂಥದ್ದು. ಇಷ್ಟು ದಿವಸ ಏನು ನಿಮ್ಮನ್ನು ಹೊಗಳ್ತಿದ್ರೋ ಅವರೇ ಏನೋ ಒಂದು ನಿಮಗೆ ಸಮಸ್ಯೆ ಕೊಡುವಂಥದ್ದು, ಈ ರೀತಿ ಆಗ್ಬಿಡುತ್ತೆ. ಎರಡನೇದು, ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗದಲ್ಲಿದ್ದೀರೋ ಅಥವಾ ರಾಜಕೀಯದಲ್ಲಿದ್ದೀರೋ ಅಥವಾ ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿದ್ದೀರೋ ಅವರೆಲ್ಲರಿಗೂ ಕೂಡ ಇಷ್ಟು ದಿವಸ ಆಗ್ತಿದ್ದು ಪಾಸಿಟಿವ್ ನೆಗೆಟಿವ್ ಆಗೋಕ್ಕೆ ಶುರುವಾಗುತ್ತೆ. ಅಂದರೆ ನೀವೇನೋ ಕೆಲಸದಲ್ಲಿ ಕಂಪ್ಲೀಟ್ ಮಾಡಿಲ್ಲ, ಅದಕ್ಕೆ ಒಂದು ಕ್ವೈರಿ ಬರುವಂಥದ್ದು, ನಿಮಗೆ ಬೇಡದಿರೋ ಜಾಗಕ್ಕೆ ಪೋಸ್ಟಿಂಗ್ ಹಾಕ್ಬಿಡುವಂಥದ್ದು. ಈಗ ಸಾಧಾರಣ ಜನಗಳೇ ಏನೋ ಒಂದು ಗೌರ್ಮೆಂಟಿಂದ ಕಾಂಟ್ರಾಕ್ಟ್ ತೊಗೊಂಡು ವರ್ಕ್ ಮಾಡ್ತಿರ್ತಾರೆ, ದುಡ್ಡುಗಳು ರಿಲೀಸ್ ಆಗಬೇಕು, ಸ್ಟಕ್ ಆಗಿಬಿಡುತ್ತೆ. ಇಷ್ಟು ದಿವಸ ಈಸಿಯಾಗಿ ಆಗ್ತಿತ್ತಲ್ಲಪ್ಪ, ನಾವು ಕೇಳೋಕ್ಕೆ ಮುಂಚೆ ಕೊಡ್ತಿದ್ರು ಅಥವಾ ಪ್ರಯತ್ನ ಪಟ್ಟಿದ ತಕ್ಷಣ ಸಿಗ್ತಾಯಿತ್ತು ಅಂತಂದರೆ ಇನ್ಮೇಲೆ ಏನಾಗ್ಬಿಡುತ್ತೆ, ಅಲ್ಲಿ ನಿಮಗೆ ಕಷ್ಟ ಆಗಿಬಿಡುತ್ತೆ, ದುಡ್ಡು ಬರೋದು ನಿಧಾನ ಆಗೋದು, ಈ ರೀತಿ ಸಮಸ್ಯೆಗಳು ಬಂದ್ಬಿಡುತ್ತೆ. ಸೊ ಹಾಗಾಗಿ ಈ ಸಮಯದಲ್ಲಿ ಕೂಡ ನೀವು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಬೇಕಾಗಿ ಬರುತ್ತೆ. ಇನ್ನು ನಿಮಗೆ ಏನು ಗುರುವಿನ ದೃಷ್ಟಿ ಅಂತ ನೋಡೋಕೆ ಬಂದಾಗ ನೋಡಿ, ಗುರು 11ನೇ ಮನೇಲಿದ್ದು ನಿಮಗೆ ಗುರುಬಲ ಕೂಡ ಬಂದಿದೆ. ಯಾರೆಲ್ಲ ಮದುವೆ ಹುಡುಕಾಡ್ತಲ್ಲಿದ್ದೀರೋ ಅವರೆಲ್ಲರಿಗೂ ಕೂಡ ಒಳ್ಳೆ ಸಮಯ ಆಗಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಮದುವೆ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಅಥವಾ ಮನೇಲಿ ಯಾವುದಾದ್ರೂ ಹೋಮ ಹವನ ಪೂಜೆಗಳಾಗಿರ್ಬೋದು, ಎಲ್ಲನೂ ಸರಾಗವಾಗಿ ನಡೆಯುತ್ತೆ. 3ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಒಳ್ಳೊಳ್ಳೆ ಸ್ನೇಹಿತರು ಸಿಗುವಂಥದ್ದು, ಅಥವಾ ಒಳ್ಳೆ ನಿಮ್ಮ ತಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅವ್ರ ಜೀವನದಲ್ಲೂ ಒಳ್ಳೆಯದಾಗೋದು, ಮತ್ತು ಅವರಿಂದ ನಿಮಗೂ ಕೂಡ ಕೆಲವು ಅನುಕೂಲಗಳು ಕೂಡ ಆಗ್ತಾ ಇರುತ್ತೆ. ಇನ್ನು ಗುರುವಿನ ದೃಷ್ಟಿ ಅಂತ ಬಂದಾಗ 5ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ತುಂಬ ದಿವಸಗಳಿಂದ ಮಕ್ಕಳಾಗಿಲ್ಲ ಅಂತ ಅಂದ್ಕೊಂಡಿದ್ದವರಿಗೆ ಮಕ್ಕಳಾಗುವಂಥದ್ದು, ಅಥವಾ ಏಜಿಗೆ ಬಂದಿರೋ ಮಕ್ಕಳಿಗೆ ಮದುವೆ ಸೆಟ್ ಆಗುವಂಥದ್ದು, ಈಗ ಆಲ್ರೆಡಿ ಇರೋವಂಥ ಮಕ್ಕಳ ಜೀವನದಲ್ಲಿ ಏನಾದರೂ ಒಂದು ಅಭಿವೃದ್ಧಿಯಾಗಿ ಅದರಿಂದ ಮನಸ್ಸಿಗೆ ಸಂತೋಷ ಖುಷಿ ಆಗುವಂಥದ್ದು, ಪ್ರೇಮಿಗಳಿಗೆ ಮದುವೆ ಸೆಟ್ ಆಗುವಂಥದ್ದು, ಪ್ರೀತಿ ವಿಶ್ವಾಸ ಇನ್ನೊಂದಷ್ಟು ಜಾಸ್ತಿ ಆಗುವಂಥದ್ದು ಎಲ್ಲನೂ ಕೂಡ ಆಗುತ್ತೆ. ಜೊತೆಗೆ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ, ಯಾಕಂದರೆ 7ನೇ ಮನೆಗೂ ಗುರು ದೃಷ್ಟಿ ಇದೆ, ಇಷ್ಟು ದಿನ ಇದ್ದಂಥ ಭಿನ್ನಾಭಿಪ್ರಾಯಗಳು ಕ್ರಮೇಣವಾಗಿ ಕಮ್ಮಿಯಾಗಿ ಗೌರವ ಪ್ರೀತಿ ಜಾಸ್ತಿ ಆಗುತ್ತೆ. ಆದರೆ 6ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಆರೋಗ್ಯದಲ್ಲಿ, ಅಂದರೆ ರಕ್ತಕ್ಕೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗುತ್ತೆ ನೀವು. ಜೊತೆಗೆ ಕೆಲಸದಲ್ಲಿ ನೀವೇನಾದ್ರು ಫಾರಿನ್ಗೆ ಔಟ್ ಆಫ್ ಕಂಟ್ರೀಸ್ಗೆ ಹೋಗಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಅದಕ್ಕೆ ಅನುಕೂಲಗಳಾಗುವಂಥದ್ದು, ಅಥವಾ ಬ್ಯಾಂಕಲ್ಲಿ ಲೋನ್ಗಳು ಅಪ್ಲೈ ಮಾಡಿದರೆ ಲೋನ್ ಸಿಗುವಂಥದ್ದು ಎಲ್ಲನೂ ಕೂಡ ನಿಮಗೆ ಒಳ್ಳೆ ರೀತಿನಲ್ಲಿ ಆಗ್ತಾಯಿದೆ. ಭೂಮಿಯಿಂದ ಕೂಡ ಲಾಭ ಆಗ್ತಾಯಿದೆ. ನೀವೇನಾದರೂ ಭೂಮಿ ತೊಗೋಬೇಕು, ಮಾರಬೇಕು, ಅಥವಾ ಪರ್ಚೇಸ್ ಮಾಡಬೇಕು, ಯಾವುದಾದ್ರೂ ಸೈಟ್ ತೊಗೋಬೇಕು ಅಂದ್ಕೊಂಡಿದ್ರೆ, ಮನೆ ತೊಗೊಳ್ಬೇಕು ಅಂದ್ಕೊಂಡಿದ್ರೆ, ಅದೆಲ್ಲದಕ್ಕೂ ಕೂಡ ತುಂಬ ತುಂಬ ಅನುಕೂಲಕರವಾದ ಒಂದು ಸಮಯ ಆಗಿರುತ್ತೆ. ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಬುಧ ಗ್ರಹ ಕೂಡ ನಿಮ್ಮ 11ನೇ ಮನೇಲಿ ಕೂತ್ಕೊಂಡಿದ್ದಾನೆ. 11ನೇ ಮನೇಲಿ ಕೂತ್ಕೊಂಡು ಒಳ್ಳೆ ಫಲಗಳನ್ನೇ ಖಂಡಿತವಾಗ್ಲೂ ನಿಮಗೆ ಕೊಡ್ತಾನೆ. ಆದರೆ ಆವಾಗವಾಗ ಏನು ಬುಧ ಗ್ರಹದಲ್ಲಿ ವ್ಯತ್ಯಾಸಗಳು 12ನೇ ಮನೆಗೂ ಬರ್ತಾನೆ, 11ನೇ ಮನೆಗೂ ಹೋಗ್ತಾನೆ. ಈ ರೀತಿ ವ್ಯತ್ಯಾಸಗಳು ಆಗ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಮೂಡ್ ಕರೆಕ್ಟಾಗಿರೋದಿಲ್ಲ. ಒಂದು ಸತಿ ಇದ್ದಿದ್ದು ಮನಸ್ಥಿತಿ ಇನ್ನೊಂದು ಸತಿ ಚೇಂಜ್ ಆಗಿಬಿಡುತ್ತೆ, ಬದಲಾವಣೆ ಆಗ್ತಾನೇ ಇರುತ್ತೆ. ನಿಮಗೆ ಅದನ್ನು ಸ್ಥಿಮಿತ ತಗೋಬೇಕು. ಕೆಲವು ಪರಿಹಾರಗಳು ನಾನು ಹೇಳ್ಕೊಡ್ತೀನಿ. ಮೊದಲನೇದಾಗಿ, ನೀವು ಪ್ರತಿದಿನ ಮೆಡಿಟೇಷನ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಸ್ಥಿರತೆ ಅನ್ನೋದು ಬರುತ್ತೆ. ಪ್ರತಿದಿನ ವಿಷ್ಣು ಸಹಸ್ರನಾಮ ಕೇಳುವಂಥದ್ದು, ಲಕ್ಷ್ಮಿ ಅಷ್ಟೋತ್ರಗಳನ್ನ ಕೇಳುವಂಥದ್ದು, ಕನಕದಾರ ಸ್ತೋತ್ರನ ಕೇಳಿ. ಅದೆಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ಇನ್ನೊಂದಷ್ಟು ಬಲ, ಶಕ್ತಿ, ಧೈರ್ಯನ ತೊಗೊಂಡು ಕೊಡುತ್ತೆ. 17ನೇ ತಾರೀಕಿನ ನಂತರ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಆದಿತ್ಯ ಹೃದಯನ ಪಾರಾಯಣ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಆಗುವಂಥ ಮೇಜರ್ ಪ್ರಾಬ್ಲಮ್ ಅಲ್ಲಿ ನಿಮಗೆ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ.
ನೋಡಿ, ಇಲ್ಲಿವರೆಗೂ ಹೇಳಿರುವಂತಹ ಫಲಗಳು ನಿಮ್ಮ ದ್ವಾದಶ ರಾಶಿಗಳು, ಗ್ರಹಗಳ ಒಂದು ಸ್ಥಾನಮಾನದ ಆಧಾರದ ಮೇಲೆ ನಾವು ಹೇಳಿದ್ದೀವಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ, ಅದರಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ನಿಮಗೆ ನಡೀತಿರುವಂತಹ ದಶಾಭುಕ್ತಿ ಆಗಿರ್ಬೋದು, ಇದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದಾಗ, ದುಸ್ಥಾನಾಧಿಪತಿಗಳ ಒಂದು ದಶಾಭುಕ್ತಿ ನಡೀತಿದ್ರೆ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ತಕ್ಕ ಪರಿಹಾರಗಳನ್ನ ನೀವು ಮಾಡ್ಕೊಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ದಶಾಭುಕ್ತಿನ ಹೇಗೆ ನಡೀತಿದೆ, ಅದಕ್ಕೆ ತಕ್ಕ ಪರಿಹಾರಗಳೇನು ಮಾಡ್ಕೋಬೇಕು ಅನ್ನೋದನ್ನು ಖಂಡಿತವಾಗ್ಲೂ ನೀವು ತಿಳ್ಕೊಬೋದು. ನಿಮ್ಗೆ ಏನಾದರೂ ನಮ್ಮ ಹತ್ರ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೊಬೇಕು ಅನ್ನೋದಿತ್ತು ಅಂದರೆ, ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೋಬೋದು. ಜೊತೆಗೆ ನೇರವಾಗಿ ಕೂಡ ನೀವು ಭೇಟಿ ಮಾಡ್ಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.